ಕೇತು ಮಹಾದಶೆಯಿಂದ ಶುಕ್ರ ಮಹಾದಶೆಯ ಬಗ್ಗೆ, ಈ ಪಯಣದ ಬಗ್ಗೆ ನಾವು ಇಂದು ತಿಳಿಯೋಣ. ಸ್ನೇಹಿತರೆ, ಒಂದ್ಸಲ ಆಲೋಚನೆ ಮಾಡಿ. ವರ್ಷಗಳವರೆಗೆ ನಿಮ್ಮ ಜೀವನದಲ್ಲಿ ಏನೋ ಕತ್ತಲು ಕವಿದ ಹಾಗೆ ಬಹಳಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಯತ್ನಕ್ಕೆ ಫಲ ಸಿಗದೆ ಹೋದಲ್ಲಿ, ಸ್ನೇಹಿತರು, ಸಂಬಂಧಿಕರು, ಆತ್ಮೀಯರು ದೂರವಾದರೆ, ಮನಸ್ಸಿನಲ್ಲಿ ಒಂಟಿತನ, ಖಾಲಿತನ ಆವರಿಸಿದರೆ ಇದು ಕೇತು ಮಹಾದಶೆಯ ಪರಿಣಾಮ. ಆದರೆ ಇದೇ ಕತ್ತಲೆಯಿಂದ ಬೆಳಕಿನೆಡೆಗೆ ಕಳೆದುಕೊಂಡು ಆನಂದ, ಸಂಪತ್ತು ಕೊಡುವ ಕಾಲ ಅದು ಯಾವುದು ಗೊತ್ತಾ? ಅದುವೇ ಶುಕ್ರ ಮಹಾದಶೆಯ ಕಾಲ. ಇದು 20 ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಇರುತ್ತೆ. ಕೇತು ಮಹಾದಶೆಯು 7 ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಇದ್ದರೆ, ಈ ಶುಕ್ರ ಮಹಾದಶೆಯು 20 ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಇರುತ್ತೆ. ಕೇತು ಮಹಾದಶೆಯನ್ನು ಹಲವರು ಒಂಟಿತನದ ಕಾಲವೆಂದು ಅಂತಾರೆ. ಈ ಅವಧಿಯಲ್ಲಿ ವ್ಯಕ್ತಿ ಬಹಳಷ್ಟು ಕಳೆದುಕೊಳ್ಳುತ್ತಾರೆ. ಕೆಲಸ, ಸಂಬಂಧ, ಆತ್ಮೀಯರು ಇವೆಲ್ಲವನ್ನು ಅವನಿಂದ ದೂರವಾಗುತ್ತಾರೆ. ಜೀವನದಲ್ಲಿ ಅಸಮಾಧಾನ ಹೆಚ್ಚುತ್ತಾ ಹೋಗುತ್ತೆ. ಆದರೆ ಇದರ ನಿಜವಾದ ಉದ್ದೇಶ ಏನು ಗೊತ್ತಾ? ನಿಮ್ಮ ಒಳಗಿನ ಬದಲಾವಣೆ. ಕೇತು ನಿಮಗೆ ನಿಮ್ಮ ದುರ್ಬಲತೆಗಳನ್ನು ತೋರಿಸುತ್ತದೆ. ನಿಮ್ಮ ಹಳೆಯ ಬದುಕನ್ನು ಮುರಿದು ಹೊಸ ಬದುಕಿಗೆ ತಯಾರಿಸುತ್ತದೆ. ಹಾಗೆ ಶುಕ್ರ ಮಹಾದಶೆ ಪ್ರವೇಶ ಮಾಡಿದಾಗ ಆ ಖಾಲಿತನವನ್ನು ತುಂಬಲು ದಾರಿ ಮಾಡಿಕೊಡುತ್ತದೆ. ಇನ್ನು ಶುಕ್ರ ಮಹಾದಶೆ ಪ್ರಾರಂಭವಾದರೆ ಜೀವನದಲ್ಲಿ ಒಂದು ಹೊಸ ಹೊನಲು ಶುರುವಾಗುತ್ತೆ. ಶುಕ್ರ ಅಂದರೆ ಸೌಂದರ್ಯ, ಪ್ರೀತಿ, ಹಣ, ಐಶ್ವರ್ಯ, ಕಲಾ ಮತ್ತು ಸಂತೋಷದ ಗ್ರಹ. ಈ ಅವಧಿಯಲ್ಲಿ ವ್ಯಕ್ತಿಯ ಜೀವನದಲ್ಲಿ ಒಂದು ಹೊಸತನ ಬರಲು ಆರಂಭಿಸುತ್ತದೆ. ವೃತ್ತಿ ಜೀವನದಲ್ಲಾಗಲಿ, ಸಂಪತ್ತಿನಲ್ಲಾಗಲಿ, ಸಂಬಂಧಗಳಲ್ಲಾಗಲಿ ಯಶಸ್ಸು ಕಾಣಲು ಆರಂಭವಾಗುತ್ತದೆ.